ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನನ್ನ ಸ್ಟೋರಿ ಇಷ್ಟ ಆಗ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನನಗೆ ಒಬ್ಬರದ್ದು ಬರ್ಡೇ ಇದೆ, ವಿಶ್ ಮಾಡಬೇಕು. ಅವರು ನಮ್ಮ ಸಬ್ಸ್ಕ್ರೈಬರ್, ಡೈಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವತ್ತು ಅವ್ರ ಬರ್ಡೇ, ಅವ್ರಿಗೆ ವಿಶ್ ಮಾಡೋಣ. ಚಿನ್ನು ಮುದ್ದು ಅವರಿಗೆ ನಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು. ನೀವು ಯಾವಾಗಲೂ ಖುಷಿ ಖುಷಿಯಿಂದ ಇರಿ. ನಿಮ್ಮ ಆಸೆಗಳು ಬೇಡಿಕೆಗಳು ಎಲ್ಲ ಆಗಲಿ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಬನ್ನಿ ಕತೆ ಮುಂದುವರ್ಸೋಣ. ಏಯ್ ಏಯ್ ಶಾಂತಿ ಶಾಂತಿ ಹಾಂ, ಬಂದೆ ಬಂದೆ. ಏನೇ ಅಲ್ಲಿ ಸಾಯ್ತಾ ಇದೆಯಾ ಒಳಗಡೆ? ನಾ ಎಷ್ಟು ಕರ್ಕೊಳ್ಳೋದು ನಿನ್ನ? ಹಾಂ, ಕರಿತಾ ಇದ್ರು ಕಿವಿ ಕಾಸಲ್ವಾ ನಿನಗೆ? ನೀವೇನ್ರಿ ಕುಡ್ಕೊ ಬಂದಿದ್ದೀರಾ? ಇನ್ನೇನು ನಾನೇನು ಕುಡಿತಾ ಇತ್ತಿಲ್ವಾ? ಹೊಸದಾಗಿ ಕೇಳ್ತಾ ಇದೆಯಾ? ಅಲ್ಲ, ಬೆಳಗ್ಗೆನೆ. ಅವೆಲ್ಲ ನಿನಗೆ ಬೇಕಾಗಿಲ್ಲ. ತೋ ಚಿಕನು ಹೆಂಗಿರ್ಬೇಕು ಗೊತ್ತಾ? ತಿಂತಾ ಇದ್ರೆ ಸಖತ್ತಾಗಿರ್ಬೇಕು. ಮತ್ತೆ ಏನು ಥರ ಕೇಳಿದೇನ? ಅದೇನೋ ನೆನಪಿಲ್ಲ ಈಗ. ಮೊದಲೇ ತೊಗೊಂಡು ಇಟ್ಕೊಬಿಟ್ಟಿದ್ದೆ, ನೆನ್ಪು ಬರಲ್ಲ ಅಂತಾನೆ. ಇದರಲ್ಲಿ ಇದೆ ನೋಡು, ಅದೇನೋ ಹೇಳಿದ್ದೆಲ್ಲ ಅದು. ಮತ್ತು ಚಿಕನ್ ಬಿರಿಯಾನಿ ಹೆಂಗಿರ್ಬೇಕಂದ್ರೆ ತಿಂತಾ ಇದ್ರೆ ಹಂಗೆ ತಿಂತಾ ಇರಬೇಕು. ಅಲ್ವಾ ಮಾಮ? ಹ್ಞೂ ಬಾಮ, ಇಲ್ಲ ನೀನು ನೆನಪಿ ಥರನೇ ಸಖತ್ತಾಗಿ ಮಾಡಬೇಕು. ಅವಳ ಥರ ಏನು ಸಖತ್ತಾಗಿರೋದು? ಇನ್ನು ಟೇಸ್ಟಿಯಾಗಿ ನನ್ನ ಗೊಂಬೆ ಒಬ್ಳಿದ್ದಾಳೆ, ಅವಳ ಥರ ಟೇಸ್ಟಿಯಾಗಿ ಮಾಡು. ತಗೋ. ಚಿಕನ್ ಇಟ್ಕೊಂಡು ಹೆಣ್ಮಕ್ಳನ್ನ ಹೋಲಿಸ್ತಾ ಇದ್ದಾರೆ ಇವರು. ಏನಿದು? ಅಲ್ಲೇ ನಿಂತ್ಕೊಂಡು ಹೆಂಡತಿ ಬಗ್ಗೆ ಮಾತಾಡಿದ್ರು ಇವರಿಗೆ ಒಂಚೂರು ಜ್ಞಾನ ಇಲ್ಲ. ಏನೇ ಯೋಚನೆ ಮಾಡ್ತಾ ಇದೆಯಾ? ತೊಗೊಂಡೋಗಿದ್ನ. ಅಲ್ಲ, ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ. ಇನ್ನೆಷ್ಟೊತ್ತಿಗೆ ನಾನು ಮಾಡಲಿ? ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ. ಬೆಳಗ್ಗೆ ನಾಷ್ಟ ಮಾಡ್ತೀನಿ ಅಂತ ಅದನ್ನು ಹಾಗೆ ಮಿಕ್ಸ್ ಇದ್ದೀರಾ. ಯಾರೂ ನಾಷ್ಟನೇ ಮಾಡಿಲ್ಲ. ಅತ್ತೆಯವ್ರು ಕೂಡ ಇನ್ನೂ ಬಂದಿಲ್ಲ. ಇನ್ನು ನೀವು ನೋಡಿದ್ರೆ ಈಗ ಬರ್ತಿದ್ದೀರಾ. ನಾಷ್ಟ ಎಲ್ಲ ವೇಸ್ಟ್ ಆಗುತ್ತೆ ತಾನೇ. ನೀನೇ ತಿಲ್ವಾ? ನೀನು ತಿನ್ನು. ನಿಮ್ಮ ಮಾವನು ನೀನೆಲ್ಲ ತಿನ್ನು. ಇದನ್ನು ನಮಗೆ ಮಾಡಿಕೊಡು. ನೀನೇನು ತಿನ್ನು ಅಂತ ಹೇಳ್ತಾರೆ ಬಿರಿಯಾನಿ? ಅತ್ತಿನ ಸಾಯಿ. ಇಲ್ಲ ರೀ, ನೀವು ನಾಷ್ಟ ಮಾಡೋ ಟೈಮಿಗೆ ಬರಬೇಕಿತ್ತು ತಾನೇ. ಇವಾಗ ನಾಷ್ಟ ಹಾಕೊಂಡು ಬರ್ತೀನಿ, ಆಮೇಲೆ ಇದನ್ನ ತಿನ್ನಿ. ಏನಿಲ್ಲ ಇಲ್ಲ, ನನಗೆ ಬಿರಿಯಾನಿ ರೆಡಿ ಮಾಡು. ಇಲ್ಲ ಅಂದ್ರೆ ನೋಡಿ ನಿನ್ನ ಏನು ಮಾಡ್ತೀನಿ ಅಂತ ತಿಥಿ ಕಾಯಿಸ್ಬಿಡ್ತಾನೆ. ತೊಗೊಂಡೋಗು ಬಿರಿಯಾನಿ ಬೇಗ ಮಾಡ್ಕೊಂಡು ಬಾ. ಹೊಟ್ಟೆ ಹಸಿತಾ ಉಂಟು, ಬೆಳಗ್ಗೆನೂ ನಾಷ್ಟ ಮಾಡಿಲ್ಲ. ಅದಕ್ಕೆ ಹೇಳಿದೆ ರೀ, ನಾಷ್ಟ ಹಾಕೊಂಡು ಬರ್ತೀನಿ, ನಾಷ್ಟ ಮಾಡಿ ಅಂತ. ಏನು ನಾಷ್ಟ ಅವನಿಗೆ ಬೇಕು? ಬಿರಿಯಾನಿ ಮಾಡ್ಕೊಂಡು ಬಾ. ಏನಂತೀಯ ಮಾಮ? ಬಿರಿಯಾನಿ ಬೇಕಾ ನಿನಗೆ ಚಿತ್ರಾನ್ನ ಬೇಕಾ? ಏನೋ ಒಂದು ಸೈಡ್ ಬಾನ ಕೂರ್ಬೇಕು. ಇಲ್ಲೇ ಅಲ್ಲೆಲ್ಲಿ ಕುರಿ, ಅಲ್ಲಿ ಕುರಿ. ಅಯ್ಯೋ ಅಯ್ಯೋ, ಸರಿ ನಿಂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ಆಂಟಿ. ನಾನು ಬೀಳ್ತಾ ಇದ್ದವನ್ನ ನನ್ನ ಹಿಡ್ಕೊಂಡು ಕಾಪಾಡಿದೆ ಅಲ್ಲ, ನೀನು ಒಂಥರ ಚೆನ್ನಾಗಿದ್ದೀಯ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ಸ್. ಅಮ್ಮ ನನ್ನ ಯಾಕೆ ಇಲ್ಲ ಹಿಂಗೆ ತಳ್ಳಿದೆ? ಯಾರು ಪರವಾಗಿಲ್ಲ, ಕೂಸಿದ್ದ? ಯಾಕೆ ನನ್ನ ಮಾಮನ ತಳ್ಳಿ ನೀನು? ತಳ್ಳಿಲ್ಲ ರೀ, ಅವರು ನನ್ನ ಮೇಲೆ ಬೀಳಕ್ಕೆ ಬಂದರು, ಅದಕ್ಕೆ ಆ ಕಡೆ ತಳ್ಳಿದೆ ಅಷ್ಟೇ. ಅಂದರೆ ಕೂರಿಸ್ದೆ. ಹ್ಞೂ ಬಾಮ ಇದ್ದ, ನಾನು ಮಿಸ್ ಆಗಿಬಿಟ್ಟೆ, ಅದಕ್ಕೆ ಜಾರ್ತಾ ಇದ್ದೆಲ್ಲ ಇಟ್ಕೊಂಡ್ಲು. ಕೂಸಿದ್ದಾಳೆ ಶಾಂತಿ ಅಲ್ವಾ ಶಾಂತಿ? ನೀವು ಕೊಡಿ, ಅದು ಬ್ಯಾಗ್ ಕೊಡಿ, ನಾನು ಹೋಗಿ ಮಾಡ್ತೀನಿ. ಕೊಡ್ತೇನೆ, ನೀನು ತಗೋಣ. ಒಬ್ಬ ಗಂಡನ ಎಂತಿ ಮೇಲೆ ಬೀಳ್ತಾ ಇದ್ರು ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅದು ಬೇರೆ ಮಾವನ್ ತಳ್ದೆ ಅಂತೆ ನಾನು. ಹೆಂಗೆ ಹೇಳ್ತಾರೆ? ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಸಾಯಿಸ್ಬಿಡ್ತಾ ಇದ್ರು. ಇವನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಬುದ್ಧಿ ಬಂತು ಅಂತ ನಮ್ಮ ಮಾವನವ್ರ ಹತ್ರ ಹೇಳ್ತಾನೆ. ಏ ಶಾಂತಿ, ಬೇಗ ರುಚಿ ರುಚಿ ಆಗಿರ್ಬೇಕು. ತಿಂತಾ ಇದ್ರೆ 1 ಹತ್ರ ತಿಂತಾ ಇರ್ಬೇಕು. ಹೇಳಿದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ರೆ. ಅಮ್ಮಮ್ಮ ನಿಂಗೆ ಖಾರ ಬೇಕೇನಮ್ಮಮ್ಮ? ಖಾರ ನೋಡ ಸ್ವಲ್ಪ ಹಾಕಷ್ಟೆ, ಸ್ವಲ್ಪ ಹಾಕಕ್ಕೆ ಹೇಳು. ಖಾರ ಉಪ್ಪು ಎಲ್ಲ ಸರಿ ಇರಬೇಕು. ನಮ್ಮ ಮಾವನಿಗೂ ಅಷ್ಟೇ, ಖಾರ ಉಪ್ಪು ಎಲ್ಲ ಸರಿ ಇರಬೇಕು. ಇಲ್ಲಾಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ ನೋಡು. ಇನ್ನು ಆಮೇಲೆ ಅಷ್ಟೇ, ಮತ್ತೆ ನಿನ್ನ ತಿಥಿನೇ ಮಾಡಿಬಿಡ್ತೀನಿ. ಮಾಮ, ಅಲ್ಲಿ ಇನ್ನೊಂದು ನೈಟಿ ತೊಗೊಂಡೆ ಅಲ್ಲಮ್ಮಮ್ಮ, ಏನು ಮಾಡಿದೆ ಮಮ್ಮ ಅದು? ಬಾ ಮರಿಯ, ಇಲ್ಲಿ ಕೂತ್ಕೋ, ನಾನು ಇಲ್ಲಿ ಜೋಬಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಮ್ಮಮ್ಮ, ನೀನೆಲ್ಲಾದರೂ ನೈಂಟಿ ನನಗೆ ಕೊಡೋದಂಗೆ ಫುಲ್ಲಾಗಿದ್ದೀನಿ ಅಂತ ಕುಡಿದ್ಬಿಟ್ರೆ ಅದಕ್ಕೆ ಮಮ್ಮ ನನಗೊಂದು ಸ್ವಲ್ಪ ಕೊಡು. ನೀನು ಬಿಟ್ಟು ಕುಡಿಯೋಕ್ಕಾಗುತ್ತವ ಹೇಳೋ ಮಾಮ? ಮಾಮ ಸಾರಿ, ನಾನು ಬಿಟ್ಟು ಕುಡಿಬೇಡ ಮಾಮ ನೀನು. ನಾನು ಬಾಟ್ಲು ನೀನು ಕುಡಿಯೋದು ಪರವಾಗಿಲ್ಲ, ನನಗೆ ಕೊಡಿ ಮಾಮ ಇನ್ನೊಂದು ಸ್ವಲ್ಪ. ಈಗ ಫುಲ್ ಆಗಿದೆ ಮರ, ನೀನು ನಾನು ಕುಡಿದು ನೀನು ಕೊಡ್ತೀನಿ, ಸುಮ್ಮನೆ ಕೂತ್ಕೊಳ್ಳೋ. ಏನೋ ಕೈಲಿ ಇರೋಕ್ಕಾಗಲ್ಲ ಮಾಮ, ಅದು ನೋಡ್ಕೊಂಡು ಇರೋಕ್ಕಾಗಲ್ಲ. ಅದು ನೋಡಿದ್ರೆ ನಾನು ಎತ್ತಲೇಬೇಕು ಆ ಬಾಟ್ಲನ್ನ. ಅವಳು ಅಡುಗೆ ಮಾಡ್ಕೊಬರೋದ್ರೊಳಗೆ ಇನ್ನೊಂದು ಪೆಗ್ ಹಾಕೊಂಡು ಬರೋಣ. ಖಾಲಿ ಆದರೆ ಸಾಕು, ಸುಮ್ಮನಿರು ಮರೆಯ, ಇದೇ ಜಾಸ್ತಿ ಆಗಿದೆ. ನೀನೇನು ಮಾಮ ಅಪರೂಪಕ್ಕೆ ಬಂದು ಹಿಂಗೆ ಆಡ್ತಾ ಇದೆಯಲ್ಲ ನೀನು? ಏನೋ ಮರೆಯ, ಏನಂದೆ? ಅದೇ ಮಾಮ, ನೀನು ಅಪರೂಪಕ್ಕೆ ಬಂದ್ಬಿಟ್ಟು ಹಿಂಗೆ ಆಡ್ತಾ ಇದೆಯಲ್ಲ ಕುಡಿಯೋಕ್ಕೆ. ನಾನು ಕೊಡಿಸ್ಬೇಕಂತ ಯಾಕೆ ಚಿಂತೆ ಮಾಡ್ತೀಯ ಮಾಮ? ಸರಿ ಬಿಡು, ಊಟ ಮಾಡೋಣ ಬಿರಿಯಾನಿ. ಅದು ಬಿರಿಯಾನಿ ಜೊತೆನೇ ತಿನ್ನೋಣ, ಸುಮ್ಮನಿರು. ಮರೆಯ, ನೀನು ಸ್ವಲ್ಪ ಹೊತ್ತು ಕೂರ ಮರೆಯ, ಕೂರ ನೀನು ನಿಂತ್ಕೊಂಡಿರ್ಬೇಡ ನನ್ನ ಮುಂದೆ. ಮಾಮ, ಮತ್ತೆ ಮಾಮ ನೀನು ಕಾಶಕ್ಕೆ ಹೋಗ್ಬೇಕು ಅಂದಲ್ಲ, ಆ ಕಾಶಕ್ಕೆ ಯಾವಾಗ ಹೋಗ್ತೀಯ ಮಾಮ? ಕಾಶಕ್ಕೆ ಏನು ಹೋಗೋದಿಲ್ಲ, ನಾನು ಸುಮ್ಮನೆ ಬಂದೆ ನಿಮ್ಮ ಮನೆ ನೋಡಬೇಕು ಅಂತ. ನಿಮ್ಮ ಮನೇಲಿರೋರ್ನೆಲ್ಲ ನೋಡಿದ್ಮೇಲೆ ನಾನು ಹೋಗ್ತೀನಿ. ಸುಮ್ಮನೆ ಇರೋ, ಕೂತ್ಕೊಳ್ಳೋ ಮರೆಯ. ಕಾಶ ಅಲ್ವಾ? ಹಂಗ ಬಂದ? ಸರಿ ಬಿಡು.
ನೋಡು ನಂಗೆ ಗೊತ್ತಿತ್ತು ಇವ್ನಿಗೇನು ಕೆಲಸ ಇರಲ್ಲ ಅಂತ. ಕೆಲಸಕ್ಕೇನೂ ಇಲ್ಲ, ಅವ್ನು ನೋಡೋಕ್ಕೆ ಬಂದಿರೋದು. ಹಿಂಗೆ ಮಾಡೋಕ್ಕೆ, ಕುಡಿಯೋಕ್ಕೆ, ತಿನ್ನೋಕ್ಕೆ. ಥೂ, ಇನ್ನಂಥವ್ನು ಒಬ್ಬ ಇದ್ಬಿಟ್ರೆ ಥು, ನಮ್ಮ ಶಾಂತಕ ಇರಬೇಕಿತ್ತು ಇಷ್ಟೊತ್ತಿಗೆ. ಕಾಯ್ತಾ ಇದ್ದೀನಿ ಯಾವಾಗ ಬರ್ತಾರೋ ನಮ್ಮ ಶಾಂತಕ. ಅದಾಗೆ ನೀನೇನೋ ಮರೆಯ, ನೀನು ಎಂತಿನ ಬಿಟ್ಟು ಬಿಟ್ಟು ಹೋಗ್ತಾ ಇರ್ತೀಯ. ಎಂತಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಮರೆಯ. ಏನು ಎಂತಿ ಅವಳು, ನನಗೇನು ಎಂತಿ ಅಲ್ಲ ಅವಳು. ಅವಳ ಮನೆ ಕೆಲಸದವಳ ಥರ ಇದ್ದಾಳೆ ಅಷ್ಟೇ. ಏನು ಮರೆಯ ಹಂಗಂದೀಯ, ಅಷ್ಟು ಚಂದದ ಎಂತಿ ಇಟ್ಕೊಂಡು. ನಿನಗೆ ಬೇಡ ಹಾಕಿದ್ರೆ ನಾನೇ ಮದುವೆ ಆಗ್ಬಿಡ್ತಿದ್ದೆ. ಏನು ಮಾಮ ಏನು ಮಾಡಲಿ, ಮದುವೆ ಮದುವೆ ಅಂದ್ಕೊಂಡು ನಮ್ಮಮ್ಮ ಸ್ವಲ್ಪ ವರದಕ್ಷಿಣೆ ಕೊಟ್ಟರು, ಅದ್ರ ಆಸೆಗೆ ನಮ್ಮಮ್ಮ ಮದುವೆ ಮಾಡಿಬಿಟ್ಟು. ಏನು ಮಾಡಲಿ ಬಿಡು, ಇನ್ನೊಂದು ಹುಡುಗಿ ನೋಡಿ ಮದುವೆ ಮಾಡಿದ್ರೆ ಆಯಿತು. ನಿನಗೇನು ಮದುವೆ ಆಗಿಲ್ವಾ ಮಾಮ? ಇನ್ನೂ ಆಗಿಲ್ಲ ಕಣ, ನೋಡ್ತಾನೆ ಇದ್ದೀನಿ ಹುಡುಗಿನ. ಅಲ್ಲೋ ಸೆಟ್ ಆಯ್ತಿಲ್ಲ, ಮದುವೆ ಆದವ್ರನ್ನೇ ನೋಡ್ತಾ ಇದ್ದೀನಿ. ಅದೇ ಮಾಮ, ಮದುವೆ ಆದವ್ರನ್ನ ನೋಡ್ತಾ ಇದೀಯ ನೀನು? ಹುಡುಗಿನ ನೋಡು ಅಂದರೆ ಮದುವೆ ಆಗಿರೋರ್ನ ಯಾಕೆ ನೋಡಬೇಕು? ನಿನಗೆ ಅದೆಲ್ಲ ಗೊತ್ತಾಗಲ್ಲ, ನೀನು ಸೌಂಡ್ ಕೂತ್ಕೊಳ. ನಾನು ನಿನ್ನ ಹೆಂಡತಿ ನೋಡ್ಕೊಂಡು ಬಂದಿದ್ದೀನಿ ಇವನು ತೊಗೊಂಡು. ಅಲ್ಲ ಮಾಮ, ಈಗ ನೀವು ಮದುವೆ ಆಗ್ಬೇಕು ತಾನೆ, ನಿನ್ಗೆ ವಯಸ್ಸಾಯ್ತವ ಮಾಮ, ನನಗಿಂತ ಎಷ್ಟು ದೊಡ್ಡವ್ರು ನೀನು. ಮದುವೆ ಮಾಡ್ಕೊಳ್ಳೋದು ಏನು ಮಾಮ ಮಾಡ್ತಾಯಿದ್ಯಾ? ಹುಡುಗಿ ಸಿಗ್ತಾಯಿಲ್ಲ ಕಣ, ಮದುವೆ ಆಗಬೇಕು. ಏನು ಮಾಡಲಿ ನೋಡಿ, ನೀನು ಮದುವೆ ಆದರೂ ನಿನಗೆ ಯೂಸ್ ಇಲ್ಲ. ನಾನು ಮದುವೆ ಆಗಿದ್ರೆ ಇಷ್ಟೊತ್ತಿಗೆ 3-4 ಮಕ್ಕಳು ತಂದೆ ಆಗ್ತಿದ್ದೆ. ನೀನು ಇದೆಯಾ ಮದುವೆ ಆದ್ರೂ ಮಕ್ಕಳೇ ಮಾಡ್ಕೊಂಡಿಲ್ಲ. ಮಕ್ಕಳೆಲ್ಲ ಯಾರು ಬೇಕು ಮಾವ, ನೀನು ಸೋಮನೇರ ನಿನಗೇನು ಗೊತ್ತಾಗಲ್ಲ. ಅಂದರೆ ನಾನು ಒಳಗೆ ಹೋಗಿ ನೀರು ಕುಡಿದು ಬರ್ತೀನಿ. ನೀರಮ್ಮವ, ನಾನು ಹೇಳ್ತೇನೆ ಬಿಡು ಒಳಗೆ ತರಾಗ. ನೀನು ಎಂತೀನಿ ಬಿರಿಯಾನಿ ಮಾಡ್ತಿರ್ತಾಳೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿರ್ತಾಳೆ, ಅದು ಟೇಸ್ಟಾಗಿ ಮಾಡೋಕ್ಕಂತ. ಅಯ್ಯೋ ಬೇಡ ಬಿಡು, ನಾನೇ ಹೋಗಿ ಅದು ಕುಡಿದ್ಬಿಟ್ಟು ಬರ್ತೀನಿ. ಇರೋ ಇಲ್ಲೇ ತಾನೇ ಕುಡಿದ್ಬಿಟ್ಟು ಬರ್ತೀನಿ. ಸರಿ ಮಾಮ, ಅವಳು ಏನಾದರೂ ಹೇಳಿದ್ರೆ ಹೇಳು, ಚೆನ್ನಾಗಿ ಬಾರಿಸ್ಬಿಡ್ತೀನಿ. ಅವಳು ಏನಾದರೂ ಕೊಟ್ಟಿಲ್ಲ ನೀರೇನಾದರೂ. ಹೋಗಿ ಮಾಮ ಕುಡ್ಕೊಂಡು ಬನ್ನ, ಕೂತ್ಕೋತೀನಿ ಸ್ವಲ್ಪ. ಮರ್ಯಾ ಇರೋ, ಯಾರು ನೀರು ಅವಳು ನೋಡ್ಬೇಕಷ್ಟೆ. ಬಿರಿಯಾನಿ ಹೆಂಗೂ ಸ್ವಲ್ಪ ಬಾಯ್ಲ್ ಆದರೆ ಬಿರಿಯಾನಿ ಆಯಿತು, ಸೈಡಿಗೆ ಇಟ್ಬಿಟ್ಟು ಈಗ ಒಂದೇ ಒಲೆಯಲ್ಲಿ ಮಾಡೋದಿದೆಯಲ್ಲ, ನರ್ಕ ನರ್ಕ. ಇದು ಬೇರೆ ಚಿಕನ್ ಚಾಪ್ಸ್ ಬೇರೆ ಮಾಡಬೇಕು, ಈ ಬಿರಿಯಾನಿ ಬೇರೆ ಕೈ ಆಡ್ತಾನೆ ಇರಬೇಕಿಲ್ಲ, ತಳ ಹಿಡಿದ್ಬಿಡುತ್ತೆ. ಒಂದು 5 ನಿಮಿಷ ತಳ ಹಿಡಿಯೋದಂಗೆ ಕೈ ಆಡ್ತಾ ಇದ್ರೆ ಎಲ್ಲ ಆಗುತ್ತೆ. ಅಲ್ಲ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಮ್ಮ ಮತ್ತೆ ಎಲ್ಲೋದ್ರು, ಇನ್ನಾದರೂ ಬಂದಿಲ್ಲ. ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ, ಎಲ್ಲೋಗಿದಾರೋ ಏನೋ. ನಮ್ಮ ಶಾಂತಕನ ಕಾಯ್ದು 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 ಸಾಕಾಗ್ತಿದೆ. ಸದ್ಯ ಯಾರು ಇಲ್ಲದಾಗ ಒಂದು ಸ್ವಲ್ಪ ನೆಮ್ಮದಿ ಇರ್ತದೆ ಮನೆ. ಇವ್ರು ನೋಡಿದ್ರೆ ಕುಡ್ಕೊಂಡು ಬಂದಿದ್ದಾರೆ. ಈಗ ಕುಡ್ಕೊಂಡು ಬರೋದು ಮಾಡೋದು, ಅವ್ನು ಬೇರೆ ಸಾಯ್ತಾನೆ. ಏನು ಮಾಡೋದು? ಎಲ್ಲೋ ಹೋಗಿರ್ಬೇಕು ನಮ್ಮ ಶಾಂತಕ. ಹಿಂಗೆ ಮಾಡಲ್ಲ ನಮ್ಮ ಶಾಂತಕ, ಎಲ್ಲೋ ಹೋಗಿರ್ತಾರೆ ಏನು ಅಂತಲೂ ಹೇಳ್ಬಿಟ್ಟಾದ್ರೂ ಹೋಗ್ಬೇಕಲ್ಲ ನಮ್ಮ ಶಾಂತಕ. ನೋಡೋಣ ಬೆಳಗ್ಗೆ ಗಂಟೆ ನೋಡೋಣ, ಇಲ್ಲಾಂದ್ರೆ ಏನಾಗಿರ್ಬೋದು ನಮ್ಮ ಶಾಂತಕಂಗೆ ಅಂತ ಗೊತ್ತಿಲ್ಲ. ಶಾಂತಿ, ಅಯ್ಯೋ ಇವರೊಬ್ರು ಬೇರೆ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ. ಹೇಳಿ, ಏನು ಬೇಕಿತ್ತು? ನಾನು ನಿನ್ಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಒಬ್ಬಳೇ ಅಷ್ಟೊಂದು ಹೆಂಗೆ ಮಾಡ್ತೀಯ? ಬಿರಿಯಾನಿ ಚಾಪ್ಸು ಅದು ಇದು ಅಂದ್ಕೊಂಡು ನೀನು ಬೆಳಗ್ಗಿಂದ ಅಡುಗೆ ಮಾಡಿ ಸುಸ್ತಾಗಿರುತ್ತೆ ಅಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಈ ಮೂತಿ ಇಟ್ಕೊಂಡು ಹೆಲ್ಪ್ ಮಾಡಿದ್ರೆ ಅಷ್ಟೇ, ಮತ್ತೆ ನಿನ್ನ ನೋಡ್ಕೊಳಕ್ಕೆ ಆಗಲ್ಲ, ಇಲ್ಲಿ ಬಂದು ಹೆಲ್ಪ್ ಮಾಡ್ತಾರಂತೆ. ಇರಲಿ ಪರವಾಗಿಲ್ಲ, ಅದೇನು ಬೇಡ, ನನಗೇನು ಕಷ್ಟ ಇಲ್ಲ. ನಾನು ಡೈಲಿ ಮಾಡ್ತೀನಿ ಅಡುಗೆ, ನನಗೇನು ಬೇಯಿಸೋಕೆ ಕಷ್ಟ ಇಲ್ಲ. ನೀವು ನೆಮ್ಮದಿಯಿಂದ ನನ್ನ ಬಿಟ್ಟರೆ ಸಾಕು. ನೀವು ಹೋಗಲ್ಲಿ ಕೂತ್ಕೊಳ್ಳಿ. ಯಾರಾದರೂ ಎಂತ ಹತ್ರ ಹೋಗ್ಬಿಡ್ತಾರ ನೋಡು. ಗಂಡ ಇದ್ರೂ ನನಗೇನು ಇದಿಲ್ಲ. ಹಂಗಲ್ಲ ಶಾಂತಿ, ನೀನು ಎಷ್ಟೊಂದು ಅಡುಗೆ ಮಾಡ್ತೀಯ ನೋಡು, ನೀನು ಬ್ಯೂಟಿ ಎಲ್ಲ ಮೇಂಟೈನ್ ಮಿಸ್ ಆಗಿಬಿಟ್ರೆ ಬಾ, ನಾನು ಹೆಲ್ಪ್ ಮಾಡ್ತೀನಿ ಬಾ. ಹತ್ರ ಬರಬೇಡಿ. ಯಾಕೆ ಶಾಂತಿ? ನಾನು ಹೆಲ್ಪ್ ಮಾಡ್ತೀನಿ, ಏನು ಮಾಡಲ್ಲ. ನನಗೆ ಕೋಪ ಬರೆಸ್ಬೇಡಿ. ನೀವು ಪದೇ ಪದೇ ಈ ಥರ ನಾನು ಹೇಳ್ತಾ ಇದ್ದೀನಿ ತಾನೇ, ನನಗೆ ಇಷ್ಟ ಆಗ್ತಾ ಇಲ್ಲ ಇದೆಲ್ಲ. ನನ್ನ ಕೈಯಲ್ಲಿ ಏನಿದೆ ಅಂತ ನೀವು ನೋಡಿ. ಏನಿದ್ರೇನು ಸೋಟ್ ಇಟ್ಕೊಂಡಿದ್ಯಾ? ಸರಿ ಬಿಡು, ಕೊಡು. ನಾನು ಕಾಯ ಆಡ್ತೀನಿ, ಕೊಡು. ನಿಮ್ಗೆ ಒಂದ್ಸಲ ಹೇಳಿ ಅರ್ಥ ಆಗಲ್ವಾ? ಬೇಡ, ನನಗೇನು ಹೆಲ್ಪ್ ಮಾಡೋಕ್ಕಾಗಿಲ್ಲ. ಇಲ್ಲಿಂದ ಹೊರಗೆ ಹೋಗಿ ಫಸ್ಟು. ಹಂಗಲ್ಲ ಶಾಂತಿ, ನಿನ್ನಂಥ ಬ್ಯೂಟಿಗೆ ನಾನು ಹೆಲ್ಪ್ ಮಾಡೋದೇ ಇರೋಕ್ಕಾಗುತ್ತಾ ಹೇಳು? ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ತೀನಿ. ನಿನಗೆ ಗಂಡಂಗಂತೂ ಟೇಸ್ಟೇ ಇಲ್ಲ, ಇಂಥ ಬ್ಯೂಟಿನ ಬಿಟ್ಬಿಟ್ಟು ಸುಮ್ಮನೆ ಇದ್ದಾನೆ. ಇರು, ನಾನು ನಿನಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದಾನೆ, ಅದಕ್ಕೆ ಯಾಕೆ ಸಿಟ್ಟಾಗ್ತೀಯಾ? ಅಯ್ಯೋ, ನೀನು ನನ್ನ ಜೊತೆ ಇದ್ದರೆ ಹೆಂಗಿರ್ಬೋದು ಗೊತ್ತಾ? ರಾಣಿ ಥರ ಇರ್ತಿದ್ದೆ. ಇಲ್ಲಿ ನೋಡು ಎಷ್ಟು ಕಷ್ಟಪಡಬೇಕು. ಈಗಲೂ ನಿನಗೆ ಕಾಲ ಮಿಂಚಿಲ್ಲ ಶಾಂತಿ. ನಿಮ್ಗೆ ಅಸಹ್ಯ ಆಗಲ್ವಾ? ನಿಮ್ಮ ಬಾಮ ಇದೆ ಎಂತಿ ಜೊತೆ ಈ ಥರ ಮಲ್ಲ ಮಾತಾಡೋಕ್ಕೆ. ನೀವು ಇಲ್ಲಿಂದ ಹೋದ್ರೆ ಸರಿ, ನಾನು ಇವಾಗ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಲ್ಲ ಶಾಂತಿ, ಇರೋದೇ ಹೇಳ್ತಾ ಇದ್ದೀನಿ ತಾನೆ. ನಾನು ಹೊರಗೊಂದು ಇಲ್ಲ. ಏನಕ್ಕೆ ನಿನ್ನ ಜೊತೆ ಇರ್ಬೇಕು ನೀನು? ಇಷ್ಟೊಂದು ಕಷ್ಟಪಟ್ಕೊಂಡು ನನ್ನ ಜೊತೆ ಬಂದ್ಬಿಡು, ನಾನು ಕರ್ಕೊಂಡು ಹೋಗ್ತೀನಿ ನೀನು ಚೆನ್ನಾಗಿ ನೋಡ್ಕೋತೀನಿ. ಯಾಕೆಲ್ಲ ಕಷ್ಟಪಡ್ತೀಯಾ? ನೀನು ನೋಡಿದ್ರೆ ಹಿಂಗಿದೆಯಾ? ಅವನಿಗೆಲ್ಲ ಟೇಸ್ಟ್ ಎಲ್ಲ ಬಿಡು, ಬಾ ನನ್ನ ಜೊತೆ. ನೀವು ಇಲ್ಲಿಂದ ಹೋದ್ರೆ ಸರಿ, ನಾನು ಇಲ್ಲಾಂದ್ರೆ ಚುಚ್ಚಿಬಿಡ್ತೀನಿ, ನಾನು ಏನಾದರೂ ಮಾಡಿಬಿಡ್ತೀನಿ ನಿಮಗೆ. ಚೆನ್ನಾಗಿ ಸರಿ ದೂರ ನಿಂತು ಮಾತಾಡ್ತೀನಿ, ಇರು, ಕೋಪ ಮಾಡ್ಕೊಬೇಡ. ನಾನಿದು ಸೋಟ್ ಅನ್ಕೊಂಡೆ ಕೈ ಆಡೋಕ್ಕೆ ಅಂತ, ನೀನು ನೋಡಿದ್ರೆ ಚಾಕು ತಂದಿದ್ಯಾ? ಚಾಕ್ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗಿಲ್ವೇನೋ? ನನಗೆ ತೊಂದರೆ ಕೊಟ್ಟರೆ ಹಾಗೆ ಚುಚ್ಚಿಬಿಡೋಣ ಅಂತ. ನಿನಗೆ ಯಾವ ಶಾಂತಿ ತೊಂದರೆ ಕೊಡ್ತಾರೆ? ನಿನಗೆ ಹೆಲ್ಪ್ ಮಾಡ್ತಾರೆ ಅಷ್ಟೇ. ನೀನು ಬೇಸರ ಮಾಡ್ಕೊಬೇಡ, ನಿನ್ನ ಮುಖ ಹಿಂಗೆ ಎಲ್ಲ ಬೇಜಾರು ಮಾಡ್ಕೊಬೇಡ. ಆರಾಮಾಗಿ ಅಡುಗೆ ಮಾಡು. ಸ್ವಲ್ಪ ನೀರು ಇದ್ರೆ ಕೊಡ್ತೀಯಾ? ನೀರು ಹೊರಗಡೆ ಬಾಟ್ಲಲ್ಲೇ ಇದೆ, ಅಲ್ಲೇ ಹೋಗಿ ತೊಗೊಂಡೋಗಿ ಕುಡಿ. ಅಯ್ಯೋ ಇಲ್ಲ ಬಿಡು, ನಾನು ತಗೊಳ್ಳಿ. ಕೋಪ ಮಾಡ್ಕೊಳ್ಳೋದಿಂತ ಮಾತಾಡಿಲ್ಲ ಶಾಂತಿ. ನಾನೇನಂದೆ ಅಂದರೆ ನೀನು ಇಲ್ಲಿ ಸುಖವಾಗಿಲ್ಲ, ನಾನು ಕರ್ಕೊಂಡು ಹೋಗಿ ಸುಖವಾಗಿ ಇಟ್ಕೋತೀನಿ ಅಂತ ತಾನೇ ಹೇಳಿದೆ.
ಅದಕ್ಕೆ ಯಾಕೆ ಹಿಂಗೆ ಕೋಪ ಮಾಡ್ಕೋತೀಯ? ಇಷ್ಟ ಇಲ್ಲ ಅಂದ್ರೆ ಬಿಡು, ಅದಕ್ಕೆಲ್ಲ ಚಾಕಲ್ಲ ಅಂತಕ್ಕೆ. ನಿಮಗೆಲ್ಲ ಮದುವೆ ಎಲ್ಲ ಒಂದು ಆಟದ ಗೊಂಬೆ ಆಗ್ಬಿಟ್ಟಿದ್ಯಾ? ಮದುವೆ ಆಗಿರೋ ಹುಡುಗಿಯರ ಹತ್ರ ಮಿಸ್ಬಿಹೇವ್ ಮಾಡ್ತಿರಲ್ಲ, ನಿಮ್ಗೆ ಗೊತ್ತಾಗಲ್ವಾ? ನಾಚಿಕೆ ಮಾನ ಮರಿದಿಲ್ವಾ? ಏನು ನಿಮ್ಮ ಬಾಮ ಇದ್ದ ನಿಂತಿನೇ ನೀವು ಈ ಥರ ಮಾಡಿದ್ರೆ ಎಷ್ಟು ಹುಡುಗಿಯರನ್ನ ನೀವು ಈ ಥರ ಮಾಡಿರಬೇಕು? ಹಾಂ, ಎಲ್ಲ ಶಾಂತಿ, ನೀನು ಯಾಕೆ ಬೇಜಾರಾಗ್ತಿದ್ಯಾ? ಅದಕ್ಕೆ ನಾನು ಆ ಥರ ಹುಡುಗ ಅಲ್ಲ. ನೀನು ಕಷ್ಟಪಡೋದು ನೋಡೋಕ್ಕಾಗ್ತಿಲ್ಲ ಅಷ್ಟೇ. ಹತ್ರ ಬರಬೇಡಿ, ನಿಜವಾಗ್ಲೂ ಚುಚ್ಬಿಡ್ತೀನಿ. ಅಯ್ಯೋ, ಏನಾದ್ರು ಮಾಡ್ಕೋ. ನಿನಗೆ ಒಳ್ಳೇದು ಹೇಳೋ ಬಂದರೆ ಏನೂ ಕೇಳೋದಿಲ್ಲ. ಯಾ ಮಾಡು, ನಿನಗೆ ಯಾವಾಗ ನನ್ನ ಜೊತೆ ಮಾತಾಡಬೇಕು ಅನಿಸುತ್ತೆ ಅವಾಗ ಮಾತಾಡು. ನಾನು ಮತ್ತೆ ಬರ್ತೀನಿ 10 ನಿಮಿಷ ಬಿಟ್ಟು. ಯೋಚನೆ ಮಾಡು. ಯೋಚನೆ ಮಾಡೋದೇನಿದೆ ಬದನೆಕಾಯಿ? ಇಲ್ಲಿ ಮುಚ್ಕೊಂಡು ಸುಮ್ಮನೆ ಹೋಗ್ಬಿಟ್ರೆ ಸರಿ. ಹಾಂ, ಇದೆಲ್ಲ ನಮ್ಮ ಮಾವನವ್ರಿಗೆ ಗೊತ್ತಾದ್ರೆ ನಿಮ್ಮ ಕತೆ ಅಷ್ಟೇ. ಅಯ್ಯೋ, ಆ ಮುಖಪ್ಪ ಏನು ಮಾಡ್ತಾನೆ? ಬೆಳಗ್ಗೆ ಸುಮ್ಮನೆ ಇದೆ ಅಷ್ಟೇ. ನೀ ಬೇಜಾರು ಮಾಡ್ಕೋತೀಯ ನಿಮ್ಮ ಮಾವನ್ ಬೈದ್ರೆ ಅಂತ. ಇಲ್ಲಿಂದ ಹೋಗ್ಬಿಡಿ, ನಾನು ಕಿರ್ಚ್ಬಿಡ್ತೀನಿ, ಎಲ್ಲರನ್ನ ಕರ್ಸ್ಬಿಡ್ತೀನಿ ನಾನು. ಅಯ್ಯೋ, ಹೋಗ್ತೀನಿ ಬಿಡು, ಹೋಗ್ತೀನಿ. ಹುಡುಗೇನು ನನ್ನ ಜೊತೆ ಬಂದು ಬಾಳ್ಮೆ ಮಾಡು ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಕಷ್ಟ ಅನುಭವಿಸೋಕ್ಕಿಂತ ಹುಡುಗಿಗಂತ. ಥೂ, ಎಂಥ ಗಣಿಸ್ರಪ್ಪ, ಮದುವೆ ಆಗಿದ್ರು ಬಿಡಲ್ಲ. ನನಗಂತೂ ತಲೆ ಚಿಟ್ಟಿ ಹಿಡಿತಾ ಇದೆ, ಸತ್ತೋಗ್ಬಿಡೋಣ ಅನಿಸ್ತದೆ. ಶಾಂತಕ್ಕ, ಎಲ್ಲಿದ್ಯಾ ಅಕ್ಕ ನೀನು? ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಬಾ ಅಕ್ಕ. ನೋಡಿ, ಈ ಚಾಕಿಲ್ಲ ಅಂದರೆ ನಾನು ಏನು ಮಾಡಬೇಕಿದ್ದೀಗ? ಸಾಯ್ತಾ ನನಗೆ. ಬಿರಿಯಾನಿ ತಳ ಹಿಡ್ದೋಯ್ತೇನೋ. ತಳ ಹಿಡ್ದಿಲ್ಲೇನೋ. ಚೆನ್ನಾಗಿದೆ. ಪಾಪ ನಮ್ಮ ಮಾವ ಹೊಟ್ಟೆ ಹಸ್ಕೊಂಡಿರ್ತಾರೆ. ಈ ಅತ್ತೆ ಬೇರೆ ಎಲ್ಲೋದ್ರು, ನಾನು ಕೊಡೋಕೆ ಹೋದ್ರು ಅದಕ್ಕೂ ಬೈತಾರೆ. ಇವ್ರು ಬಂದಿದ್ರೆ ಆಯ್ತಿತ್ತು. ಈಗ ಬೇಗ ಬೇಗ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಫಸ್ಟು ನಮ್ಮ ಮಾವ ಅವ್ರು ಚೆನ್ನಾಗಿರಬೇಕು, ಇವರೆಲ್ಲ ಆಮೇಲೆ. ಅಯ್ಯೋ, ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ ಪಾಪ. ಇವ್ನು ನೋಡಿ ಕುಡ್ಕೊಂಡು ಹಾಲಾಡ್ಕೊಂಡು. ಥೋ, ಏನು ಅದರಲ್ಲಿ ಬೇರೆ ಇನ್ನೊಬ್ಬ ಬಂದುಬಿಟ್ಟಿದ್ದಾನೆ. ಬಂದರೆ ಈ ಮೇಲೇ ಬೀಳಕ್ಕೆ ಬರ್ತಾನೆ. ಯಾವುದೇ ಗಂಡ ಆದರೂ ಎಂತಿ ಅಡುಗೆ ಮಾಡ್ತಿದ್ದಾಳೆ. ಈ ಬೇರೆಯವ್ರನ್ನ ಕಳಿಸ್ತಾರ ಅಡುಗೆ ಮಾಡೋ ಜಾಗಕ್ಕೆ? ಥೋ, ಏನು ಗಂಡಪ್ಪ, ಗಂಡಂಗೂ ಬುದ್ಧಿ ಇಲ್ಲ. ಏನು ಮಾಡೋದು? ಎಲ್ಲ ನಾನೇ ಸರಿ ಮಾಡ್ಕೊಳ್ಳೋಣ ಅಂದರೆ ಅಷ್ಟು ಧೈರ್ಯನೂ ಇಲ್ಲ. ಎದುರಿಗೆದ್ರು ಮಾಡೋಣ. ಇವ್ನಿಗೆ ಬೈಯೋಷ್ಟು ನನಗೆ ನನ್ನ ಗಂಡಗಾಗಲಿ ಅತ್ತೆಗಾಗಲಿ ಎದುರಿಸೋಷ್ಟು ಧೈರ್ಯ ಬರಲ್ಲಲ್ಲ. ಇವ್ನು ಹೆಂಗೋ ಸಂಭಾಳಿಸ್ಬೋದು. ನಾನು ಹಿಂಗೆ ಯೋಚನೆ ಮಾಡ್ಕೊಂಡೇ ಇದ್ದರೆ ನನ್ನ ತಲೆ ಕೆಟ್ಟೋಗ್ಬಿಡುತ್ತೆ. ಪಾಪ ಇನ್ನು ಮಾವ ಹೊಟ್ಟೆ ಹಸುವಲ್ಲಿ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಫಸ್ಟು ಇದು ಗ್ರೀನ್ ಚಿಲ್ಲಿ ಮಾಡಿಬಿಟ್ಟು ಕೊಟ್ಟು ಕಳಿಸ್ಬಿಡೋಣ. ಬಿರಿಯಾನಿ ಅಂತ ಆಗಿದೆ, ಸೈಡ್ಗೆ ಇಟ್ಬಿಟ್ಟು ಮಾಡೋಣ.